ಪ್ರೈಸ್ ಇದು 36,000 ಹೇಳ್ತಾ ಇದ್ದೀನಿ ಸರ್. ಪ್ರೈಸ್ ನಾನು 45,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 45,000 ಸರ್, ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಇದು 66,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು 60,000 ಹೇಳ್ತಾ ಇದ್ದೀನಿ, 68,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಗಾಡಿಗೆ. 1,10,000 ಕೊಟ್ರೆ ಇನ್ಶೂರೆನ್ಸ್ ಪ್ಲಸ್ ಟ್ರಾನ್ಸ್ಫರ್ ಎರಡು ಮಾಡ್ಕೊಡ್ತೀನಿ. ಹಲೋ ಗೈಸ್, ನಾನು ನಿಮ್ಮ ಸುನಿಲ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಬೈಕ್ ನೇಷನ್ ಹತ್ರ ಬಂದಿದ್ದೀನಿ. ಸೊ ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರಿ ಬ್ರೋ ಹೋಗಿ ಬೈಕ್ಸ್ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೆ ತಿರ್ಗಾ ಬಂದು ಬೈಕ್ಸ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಜೊತೆ ನವಾಜ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನವಾಜ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಬೈಕ್ ನೇಷನಲ್ಲಿ? 15,000 ಇಂದ ಸ್ಟಾರ್ಟಿಂಗ್ ಇದೆ ಸರ್ ಇವಾಗ. ಓಕೆ. ಸೊ ಹೈಯೆಸ್ಟ್ ಅಂದ್ರೆ ಸರ್? ಹೈಯೆಸ್ಟ್ ಅಂದ್ರೆ ಅಪ್ ಟು 10 lakh 15 lakh ತನಕ ಇದೆ. ಸೊ ಸೂಪರ್ ಬೈಕ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಸರ್ ಇವಾಗ ಸೂಪರ್ ಬೈಕ್ಸ್ ಸ್ಟಾಕ್ ಅಲ್ಲಿ ಇರುತ್ತಾ ಅಥವಾ ತರಿಸ್ಕೊಡ್ತೀರಾ ಸರ್? ಸ್ಟಾಕ್ ಅಲ್ಲಿ ಇದೆ ಸರ್, ನಮ್ಮ ಗೋಡನ್ ಅಲ್ಲಿ ಇದೆ ವೆಹಿಕಲ್, ಇಲ್ಲಿ ಡಿಸ್ಪ್ಲೇ ನಲ್ಲಿ ಇಲ್ಲ. ಓಕೆ ಓಕೆ. ಕಸ್ಟಮರ್ ಗೆ ರಿಕ್ವೈರ್ಮೆಂಟ್ ಅವ್ರಿಗೆ ಇಮಿಡಿಯೇಟ್ ಬೇಕಂದ್ರೆ ನಾನು ತರಿಸ್ಕೊಡ್ತೀನಿ. ಸೊ ನಿಮಗೆ ಇಮಿಡಿಯೇಟ್ ಬೇಕಂದ್ರೆ ಕೂಡ ತರಿಸ್ಕೊಡ್ತಾರೆ. ಸೊ ಯಾವ ವೆಹಿಕಲ್ಸ್ ಬೇಕಂದ್ರೆ ಅಂದ್ರೆ ಇವಾಗ ಯಾವ್ದೇ ತರ ವೆಹಿಕಲ್ಸ್ ಬೇಕಂದ್ರೆ ಕೂಡ ಅರೇಂಜ್ ಮಾಡ್ಕೊಡ್ತಾರೆ. ಯಾವ ವೆಹಿಕಲ್ ಬೇಕೋ ಆ ವೆಹಿಕಲ್ ಅರೇಂಜ್ ಮಾಡ್ತಾರೆ. ಸೊ ಯಾಕಂದ್ರೆ ಈ ಸತಿ ಆಲ್ಮೋಸ್ಟ್ ಎಲ್ಲ ಬೈಕ್ಸ್ ಇದೆ. ಸೊ ಮೊಪೆಡ್ಸ್ ಬೇಕಂದ್ರೆ ಮೊಪೆಡ್ಸ್ ಬೇಕಾದ್ರೆ ಅರೇಂಜ್ ಮಾಡಿಸ್ಕೊಡ್ತೀರಾ? ಓಕೆ ನೋಡಿ, ಅರೇಂಜ್ ಕೂಡ ಮಾಡಿಸ್ಕೊಡ್ತಾರೆ. ಸೊ ಆಮೇಲೆ ಲೋನ್ ಫೆಸಿಲಿಟೀಸು, ಸೊ ಕೆಲವರು ಲೋನ್ ನೋಡ್ತಿರ್ತಾರೆ. ಸೊ ಅಂಥವ್ರಿಗೆ ಲೋನ್ ಫೆಸಿಲಿಟೀಸ್ ಸರ್? ಲೋನ್ ಫೆಸಿಲಿಟೀಸ್ ಅಂದ್ರೆ ನಮ್ಮ ಹತ್ರ IDFC ಬ್ಯಾಂಕ್ ಪ್ಲಸ್ ವಿಲ್ಸ್ EMI ಬ್ಯಾಂಕ್ ಇದೆ. ಓಕೆ. ಸೊ ಓನ್ಲಿ ಫಾರ್ ಬ್ಯಾಂಗ್ಳೂರ್ ಲೋನ್ ಫೆಸಿಲಿಟಿ ಇದೆ. 40% ಡೌನ್ ಪೇಮೆಂಟ್ ಬರುತ್ತೆ, 60% ಲೋನ್ ಆಗುತ್ತೆ. ಓಕೆ. ಅವ್ರದ್ದು ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಓಕೆ. ಸೊ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಬೆಂಗಳೂರು ಕಸ್ಟಮರ್ಸ್ ಮಾತ್ರ? ಓನ್ಲಿ ಫಾರ್ ಬ್ಯಾಂಗ್ಳೂರ್. ಓಕೆ ನೋಡಿ, ಓನ್ಲಿ ಬೆಂಗಳೂರು ಫಾರ್ ಕಸ್ಟಮರ್ಸ್ ಮಾತ್ರ. ಸೊ ನೀವು ಅಲ್ಲಿಂದ ಬೇಕಾದ್ರೆ ಪರ್ಸನಲ್ ಮಾಡ್ಕೊಂಡ್ಬಂದ್ರೆ ಆರಾಮಾಗಿ ಇಲ್ಲಿ ಬಂದು ವೆಹಿಕಲ್ಸ್ ಕೂಡ ತೊಗೊಂಡೋಗ್ಬೋದು ಅಂತ ನನ್ನೊಂದು ಸಜೆಷನ್ ಅಷ್ಟೇ ನಿಮಗೆ. ಸೊ ಸರ್ ಆಮೇಲೆ ಇವಾಗ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವ್ಯಾರಂಟಿ ಏನಾದರೂ ವೆಹಿಕಲ್ಸ್ಗೆ? ಸರ್ ಇವಾಗ ಗೇರ್ ಬಾಕ್ಸ್ ವ್ಯಾರಂಟಿ ಅಂದ್ರೆ ನಮಗೆ ಕಸ್ಟಮರ್ಗೆ ಸ್ವಲ್ಪ ಬೇರೆ ಒಂದು ಕಾನ್ಸೆಪ್ಟ್ ನಾವು ಲಾಂಚ್ ಮಾಡಿದ್ದೀವಿ. ಓಕೆ. ಡೋರ್ ಸ್ಟೆಪ್ ಸರ್ವಿಸ್ ಅಂದ್ಬಿಟ್ಟು. ಓಕೆ ಓಕೆ. ಸೊ ಎಲ್ಲ ಕಡೆ ನೀವು ನೋಡ್ಬೋದು ಕಸ್ಟಮರ್ಗೆ ಸ್ವಲ್ಪ ಒಂದೊಂದು ಕಡೆ ಒಂದೊಂದು ಆಫರ್ಸ್ ಇರುತ್ತೆ, ಬಟ್ ನಮ್ಮ ಕಡೆ ಆಫರ್ ಇರೋದು ಡೋರ್ ಸ್ಟೆಪ್ ಸರ್ವಿಸ್. ಓಕೆ. ಡೋರ್ ಸ್ಟೆಪ್ ಸರ್ವಿಸ್ ಲೈಕ್ ಗಾಡಿ ತಗೊಂಡ್ಮೇಲೆ ನೀವೇ ಸರ್ವಿಸ್ ಮಾಡ್ಕೊಡ್ತೀರಾ? ಹೌದು, ನಾವೇ ಮುಂಚೆ ನಮ್ಮ ಹತ್ರ ಬರೀ ಪ್ರೈಸಿಂಗ್ ಆಫರ್ ಇತ್ತು ನಮ್ಮ ಹತ್ರ. ನಮ್ಮ ಬೈಕ್ ನೇಷನ್ ಅಲ್ಲಿ ಯಾವ ಪ್ರೈಸ್ ಬರುತ್ತೆ ಅದು ಯಾರು ಕೊಡ್ತಾ ಇಲ್ಲ. ಬಟ್ ಇವಾಗ ಪ್ರೈಸಿಂಗ್ ಜೊತೆ ನಾವು ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಓಕೆ ನೋಡಿ, ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಕೊಡ್ತಾ ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದು ಸರ್ವಿಸ್ ಅಲ್ಲಿ ಏನೇನು ಫೆಸಿಲಿಟಿ ಸಿಗಬಹುದು ಸರ್? ಫೆಸಿಲಿಟಿ ಅಂದ್ರೆ ಕಸ್ಟಮರ್ ನಮ್ಮ ಹತ್ರ ಪರ್ಚೇಸಿಂಗ್ ತಗೊಬೇಕು, ಅದು ಪ್ಯಾಕೇಜಸ್ ಬರುತ್ತೆ, ಅದು CC ಮೇಲೆ ಅದು ಪ್ಯಾಕೇಜಸ್ ಬರುತ್ತೆ. ಸೊ ಆ ಪ್ಯಾಕೇಜಸ್ ಅವರು ಆಕ್ಟಿವೇಟ್ ಮಾಡ್ಕೊಂಡ್ರೆ 1 year ಫ್ರೀ ನಮ್ಮ ಕಡೆಯಿಂದ ವ್ಯಾರಂಟಿ ಬರುತ್ತೆ, 3 ಸರ್ವಿಸ್ ಬರುತ್ತೆ. 3 ಸರ್ವಿಸ್ ಫ್ರೀ ಸರ್ವಿಸ್. ನೋಡಿ 3 ಪೇಡ್ ಸರ್ವಿಸ್ ಕೂಡ ನಿಮಗೆ ಫ್ರೀ ಆಗಿ ಅವೈಲೇಬಲ್ ಮಾಡ್ಕೊಬಹುದು ಅನ್ಬೋದು. ಒಂದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಸರ್ ಆಮೇಲೆ ಇವಾಗ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ ಸರ್. ನಿಯರ್ ಬೈ ಬಸ್ ಸ್ಟ್ಯಾಂಡ್ ಇದೆ, ಮೆಟ್ರೋ ಸ್ಟೇಷನ್ ಇದೆ. 100 meter ಡಿಸ್ಟೆನ್ಸ್, ವಾಕೇಬಲ್ ಡಿಸ್ಟೆನ್ಸ್. ಓಕೆ, ವಾಕೇಬಲ್ ಡಿಸ್ಟೆನ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 100 meters ಮುಂದೆ ಬಂದ್ರೆ ನಿಮಗೆ ಬೈಕ್ ನೇಷನ್ ಕಟ್ತಾರೆ. ಸೊ ಅಕಸ್ಮಾತ್ ಗೊತ್ತಾಗಿದೆ, ಸೊ ಡಿಸ್ಕ್ರಿಪ್ಷನ್ ಕೂಡ ಲೊಕೇಶನ್ ಹಾಕಿರ್ತೀನಿ. ಸೊ ಡೈರೆಕ್ಟ್ ಲೊಕೇಟ್ ಮಾಡ್ಕೊಂಡು ಬರ್ಬೋದು ಅನ್ಬೋದು. ಸೊ ಸರ್ ಇವಾಗೆಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಬನ್ನಿ ನೋಡೋಣ. ಸೊ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಇವಾಗ ಮುಂದೆ ಒಂದು ಸ್ಪ್ಲೆಂಡರ್ ಪ್ಲಸ್ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್? ಸ್ಪ್ಲೆಂಡರ್ ಐಸ್ಮಾರ್ಟ್ ಸರ್, ಅದು ಐಸ್ಮಾರ್ಟ್ 2016 ಮಾಡಲ್, ಸೆಕೆಂಡ್ ಓನರ್. ಇದು ಪ್ರೈಸ್ 45,000 ಸರ್, ನೆಗೋಷಿಯಬಲ್ ಆಗುತ್ತೆ. ಸೊ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ? ಅಪ್ ಟು ಡೇಟ್ ಇದೆ, 1 year ಇನ್ಶೂರೆನ್ಸ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್? ಸೆಕೆಂಡ್ ಓನರ್ ಇದು ವೆಹಿಕಲ್. ಸೊ ಮೈಲೇಜ್ ಅಂತ ಸರ್ ವೆಹಿಕಲ್? 60 ಬರುತ್ತೆ. ಸೊ ನೋಡಿ 60 ತನಕ ಬರುತ್ತೆ ನಿಮಗೆ. ಸೊ ನಿಮಗೆ ಫಾಗ್ ಲ್ಯಾಂಪ್ ಎಲ್ಲ ಹಾಕ್ಸಿದ್ದಾರೆ ಆಫ್ಟರ್ ದ ಮಾರ್ಕೆಟ್. ಸೊ ಈ ವೆಹಿಕಲ್ ಪ್ರೈಸ್ ಕೋಟಿಂಗ್ ಸರ್ ಇದು 45,000 ಹೇಳ್ತಾರೆ, ನೆಗೋಷಿಯಬಲ್. ಸೊ ಹಾಗೆ ಮುಂದೆ ಒಂದು ರೆಡ್ ಕಲರ್ ಸ್ಪ್ಲೆಂಡರ್ ಮೇಲೆ ಇನ್ನೊಂದು ಸ್ಪ್ಲೆಂಡರ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸೊ 2008 ಮಾಡಲ್ ಸ್ಪ್ಲೆಂಡರ್ ವಿತ್ ಅಲಾಯ್ ವೀಲ್ಸ್. ಇದು ಸಿಂಗಲ್ ಓನರ್. ಪ್ರೈಸ್ ಇದು 36,000 ಹೇಳ್ತಾ ಇದ್ದೀನಿ ಸರ್, ನೆಗೋಷಿಯಬಲ್. 36,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಆಗುತ್ತೆ. ನಿಮಗೆ ಯಾವ ಇಯರ್ ಮಾಡಲ್ ಸರ್ ಇದು? 2008 ಮಾಡಲ್ ನೋಡಿ, 2008 ಮಾಡಲ್ ನಿಮಗೆ ವಿತ್ ಅಲಾಯ್ ವೀಲ್ಸ್ ಬರುತ್ತೆ ವೆಹಿಕಲ್. ಸೊ ಚೆನ್ನಾಗಿದೆ ವೆಹಿಕಲ್ ಕೂಡ. ಮೈಲೇಜ್ ಅಂದ್ರೆ ಸರ್? ಮೈಲೇಜ್ ವೆಹಿಕಲ್ ಸರ್. ಸೊ ಮ್ಯಾಕ್ಸಿಮಮ್ 60 to 65 ಬರುತ್ತೆ ನಿಮಗೆ ಮೈಲೇಜ್. ಇದೆಲ್ಲ ನಿಮಗೆ ಡೆಲಿವರಿ ಪರ್ಸನ್ಸ್, ಸ್ವಿಗ್ಗಿ, ಝೊಮ್ಯಾಟೊ, ಡನ್ಸೋ, ಓಕೆ ಓಕೆ ಅವ್ರಿಗೆಲ್ಲ ಇದು ಸ್ಪೆಷಲ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಸೊ ನೋಡಿ ಅವ್ರಿಗೆ ಸ್ಪೆಷಲ್ ಕೂಡ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಬಟ್ ನಮಗೆ ID ಕಾರ್ಡ್ ತೋರಿಸಬೇಕು. ಓಕೆ ನೋಡಿ, ಅವ್ರ ID ಕಾರ್ಡ್ ತೋರಿಸಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾರೆ. ಸ್ವಿಗ್ಗಿ ಬಾಯ್ಸ್ ಬಂದ್ರೆ ಬೆಸ್ಟ್ ಡೀಲ್ ಅಂತ ತಗೊಳ್ಬಹುದು ವೆಹಿಕಲ್. ಸೊ ಹಾಗೆ ಮುಂದೆ ಒಂದು ಮೊಪೆಡ್ ಗಾಡಿ ಒಂದು ಆಕ್ಸಿಸ್ ಇದೆ, ಇದ್ರ ಡೀಟೇಲ್ಸ್? 2019 ಮಾಡಲ್ ಸರ್, ಸಿಂಗಲ್ ಓನರ್ ವಿತ್ ಇನ್ಶೂರೆನ್ಸ್ ಇದೆ. ಓಕೆ. ಪ್ರೈಸ್ ಇದು 66,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಡ್ರೈವನ್ ಆಗಿದೆ ಸರ್ ವೆಹಿಕಲ್ ಇದು? ಸರ್ 18,000 ಕಿಲೋಮೀಟರ್ ಡ್ರೈವ್ ಆಗಿದೆ. 80,000 ಡ್ರೈವನ್ ಆಗಿರೋ ವೆಹಿಕಲ್. ಸೊ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಸೊ ಪ್ರೈಸ್ ಕೋಟಿಂಗ್ ಸರ್ ಇದು ವೆಹಿಕಲ್? 66,000 ಸರ್. 66,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಓಕೆ ಸರ್. ಸೊ ಹಾಗೆ ಮುಂದೆ ಒಂದು ಪಲ್ಸರ್ 220F ಇದೆ, ಇದ್ರ ಡೀಟೇಲ್ಸ್ ಸರ್? ಸೊ 220 2016 ಮಾಡಲ್. ಇವಾಗ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಸರ್, ಎಲ್ಲೂ ಸಿಗ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಹೌದು, ಡಿಮ್ಯಾಂಡ್ ಇದೆ. ಲಾಸ್ಟ್ ವಿಡಿಯೋನಲ್ಲಿ ನೀವು ನೋಡ್ಬೋದು, ನಮಗೆ ಕಮೆಂಟ್ಸ್ ಅಲ್ಲೇನು ಕೇಳಿದ್ರು
ಹೆಸರು, ಹೌದು ಹೌದು. ಫುಲ್ ಡಿಮ್ಯಾಂಡ್ ಇದೆ. ಅವ್ರ ಕಸ್ಟಮರ್ಸ್ಗೆ ನಾನು ಹೇಳ್ತಾ ಇದ್ದೀನಿ, ಈಗ ಬಂದಿದೆ ವೆಹಿಕಲ್. ಓಕೆ, ಸೊ ಪ್ರೈಸ್ ಕೋಟಿಂಗ್ ಸರ್ ಇದು 68,000 ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಗಾಡಿಗೆ. ಓಕೆ ನೋಡಿ, 68,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಚೆನ್ನಾಗಿದೆ ನಿಮಗೆ ರೆಡ್ ಕಲರು, ಲೈಕ್ ಆಲ್ಮೋಸ್ಟ್ ಲೈಕ್ ಒಂದು 2016 ಮಾಡಲ್ ಬೇರೆ. ಸೊ ಆಲ್ಮೋಸ್ಟ್ ಲೈಕ್ ನೀವು ಒಂದು 6 year old ವೆಹಿಕಲ್ ಕೂಡ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ಸಿಂಗಲ್ ಓನರ್ ವೆಹಿಕಲ್. ಕಿಲೋಮೀಟರ್ ಡ್ರಿವನ್ ಸರ್ ಅದು 28,000 ಸರ್. 28,000 ಡ್ರಿವನ್ ಆಗಿರೋ ಒಂದು 220F ಸಿಗ್ತಾ ಇದೆ ನಿಮಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಡ್ಯೂಕ್ 200 ಇದೆ. ಇದು ಡೀಟೇಲ್ಸ್ ಇದೆ ಸರ್. 2014 ಮಾಡಲ್ ಸರ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಪ್ರೈಸ್ ನಾನು 1,10,000 ಕೊಟ್ಟು ಮಾಡ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಲ್ಮೋಸ್ಟ್ ಈ ಗಾಡಿಗೂ ನಮಗೆ ತುಂಬಾ ಕಾಲ್ಸ್ ಬರ್ತಾ ಇದೆ. ಇನ್ನೊಂದು ಏನಂದ್ರೆ 2014 BS3 ಇಂಜಿನ್ ಎಲ್ಲ ರಾ ಪವರ್ ಇಂಜಿನ್ ನಿಮಗೆ. ಸೊ ಇವಾಗ ಬರ್ತಾರೆ ಲೈಕ್ ಕಂಪ್ಲೀಟ್ಲಿ ರಿಫೈನ್ ಆಗಿ ಬರ್ತಿದೆ ನಿಮಗೆ. ಸೊ ಒಂದು ಒಳ್ಳೆ ಪ್ರೈಸ್ 1,10,000 ಅಲ್ಲ ಸರ್? 1,10,000. ಸೊ ಇನ್ಸೂರೆನ್ಸ್ ಅಲ್ಲ ಸರ್ ವೆಹಿಕಲ್ದು? ಸರ್ ಇನ್ಶೂರೆನ್ಸ್ ಇಲ್ಲ, ಬಟ್ 1,10,000 ಕೊಟ್ಟರೆ ಇನ್ಶೂರೆನ್ಸ್ ಪ್ಲಸ್ ಟ್ರಾನ್ಸ್ಫರ್ ಎರಡು ಮಾಡ್ಕೊಡ್ತೀನಿ. 1,10,000 ಹೇಳಿ ನಿಮಗೆ ಇನ್ಸೂರೆನ್ಸ್ ಮತ್ತು ಟ್ರಾನ್ಸ್ಫರ್ ಕೂಡ ಫ್ರೀಯಾಗಿ ಮಾಡಿಕೊಡ್ತಾರೆ ನಿಮಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಡ್ಯೂಕ್ 390 ಇದೆ. ಇದು ಡೀಟೇಲ್ಸ್ ಸರ್. ಸೊ ಡ್ಯೂಕ್ 390 2018 ಮಾಡಲ್, 17,000 ಕಿಲೋಮೀಟರ್ ಜೆನ್ಯೂನ್ ಡ್ರೈವ್ ಆಗಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಸಿಂಗಲ್ ಓನರು. ಓಕೆ, ಅಪ್ ಟು ಡೇಟ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಸೊ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ವೆಹಿಕಲ್ ಇದು? 17,000 ಕಿಲೋಮೀಟರ್ ಸರ್, ಕಂಪ್ಲೀಟ್ ರೆಕಾರ್ಡ್ಸ್ ಇದೆ. 17,000 ಡ್ರಿವನ್ ಆಗಿರೋ ಒಂದು ಡ್ಯೂಕ್ 390 ಚೆನ್ನಾಗಿದೆ ವೆಹಿಕಲ್. ಸೊ ಇದು ಕಂಪ್ಲೀಟ್ ವಿಡಿಯೋ ನಿಮಗೆ ರಿವ್ಯೂನ ಕೆಳಗಡೆ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ. ಸೊ ಅಲ್ಲಿ ಹೋಗಿ ನೀವು ರಿವ್ಯೂ ಮಾಡ್ಬೋದು. ನಾನು ಟೆಸ್ಟ್ ಡ್ರೈವ್ ಮಾಡಿ ನೋಡಿದ್ದೆ, ಕಂಡೀಷನ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ವೆಹಿಕಲ್ದು. ಸೊ ಅಲಾವಿಲ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಸೊ ವೆಹಿಕಲ್ ಕೋಟಿಂಗ್ ಸರ್ ಇದು 2,25,000 ಸರ್. ನೆಗೋಷಿಯಬಲ್ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎಲ್ಲ ಶೋರೂಮ್ ಮೇಂಟೈನ್ ಇದು. ಓಕೆ, ಶೋರೂಮ್ ಮೇಂಟೈನ್ ವೆಹಿಕಲ್. ಸೊ ಚೆನ್ನಾಗಿದೆ ವೆಹಿಕಲ್ ಕೂಡ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಳೋದು ಒಂದು ಡ್ಯೂಕ್ 390ನ. ಓಕೆ ಸರ್, ಮುಂದೆ ಒಂದು ಡ್ಯೂಕ್ 390 ಇದೆ, ಇನ್ನೊಂದು ಆರೆಂಜ್ ಕಲರ್. ಇದು ಡೀಟೇಲ್ಸ್ ಇದೆ ಸರ್. ಡ್ಯೂಕ್ 390 2018 ಮಾಡಲ್ ಸರ್, 41,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬ್ಲ್ಯಾಕ್ ವಿತ್ ಆರೆಂಜ್ ಕಾಂಬಿನೇಷನ್, ಸಿಂಗಲ್ ಓನರು, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇದೆ. ಓಕೆ, ಜಸ್ಟ್ 2,20,000 ಕೊಟ್ಟು ಮಾಡ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ, ಸ್ಲೈಟ್ಲಿ ಆಗುತ್ತೆ. 2,20,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಆಲ್ಮೋಸ್ಟ್ ನಾನು ಎಲ್ಲ ಹೇಳ್ತಾ ಇರೋದು ಕಮ್ಮಿ ಪ್ರೈಸ್, ಅದರಲ್ಲಿ ನಾನು ಸ್ವಲ್ಪ ಬಟ್ ಓನ್ಲಿ ಫಾರ್ ಸಬ್ಸ್ಕ್ರೈಬರ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಡ್ಯೂಕ್ 390 ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ಬೋದು ವೆಹಿಕಲ್ ಕೂಡ. ಸೊ ಆರೆಂಜ್ ಕಲರು. ಸೊ ಆರೆಂಜ್ ಬೇಡ ಅಂದರೆ ನಿಮಗೆ ವೈಟ್ ಇದೆ, ವೈಟ್ ಬೇಡ ಅಂದರೆ ನಿಮ್ಗೆ ಆರೆಂಜ್ ಇದೆ ನಿಮಗೆ. ಸೊ ಇನ್ನೂ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲ್ಲು. ಸೊ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಲೈಕ್ ಕಂಪ್ಲೀಟ್ಲಿ ಮಿಕ್ಸ್ಡ್ ಕಲರ್ ಅನ್ಬೋದು ಒಂದು CBR 250 ಇದೆ. ಇದು ಡೀಟೇಲ್ಸ್ ಇದೆ ಸರ್. 2014 ಮಾಡಲ್ಸ್, ಸಿಂಗಲ್ ಓನರು ವಿತ್ ಇನ್ಶೂರೆನ್ಸ್ ಇದೆ. ಓಕೆ, 20,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇದೆ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಸೊ ಟೈರ್ಸ್ ಕಂಡೀಷನ್ಸ್ ನೋಡೋದು ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ. ಸೊ ಎಷ್ಟು ಡ್ರಿವನ್ ಇದೆ ಸರ್ ವೆಹಿಕಲ್ ಇದು? 22,000 ಡ್ರೈವ್ ಆಗಿದೆ. ಸೊ ಪ್ರೈಸ್ ಕೋಟಿಂಗ್ ಸರ್ ಇದು? ಸರ್ 90,000 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ, ಸ್ಲೈಟ್ ನೆಗೋಷಿಯಬಲ್ ಇದೆ. ಓಕೆ, ಸ್ಲೈಟ್ಲಿ ಆಗುತ್ತೆ. ಓಕೆ ಸರ್. ಸೊ ಹಾಗೆ ಮುಂದೆ ಒಂದು ಬ್ಲ್ಯಾಕ್ ಕಲರ್ ಒಂದು R15 ಇದೆ. ಇದ್ರ ಡೀಟೇಲ್ಸ್ ಇದೆ ಸರ್. V3 ಅಲ್ಲ ಸರ್ ಇದು? V3 ಸರ್, 21 ಮಾಡಲ್. ಸೊ ಇಲ್ಲಿ ನೋಡ್ಬೋದು, ಕಸ್ಟಮರ್ಸ್ಗೆ ತೋರಿಸ್ಬೋದು ಜೆನ್ಯೂನ್ ಡ್ರೈವಿಂಗ್ ಎಷ್ಟಾಗಿದೆ ಅಂದ್ಬಿಟ್ಟು. ಓಕೆ ಓಕೆ, 9,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಜಸ್ಟ್ 9,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ವೆಹಿಕಲ್. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ. ಸೊ ಕಂಪ್ಲೀಟ್ಲಿ ಬ್ಲ್ಯಾಕ್ ಕಲರ್ ಬಾಡಿ ಲೈನ್. ಹೇಳ್ಬೇಕಾದ್ರೆ ಅನ್ಯೂಸ್ಡ್ ವೆಹಿಕಲ್, ಓಕೆ, ಮಾಡಿಲ್ಲ ಅವ್ರ ವೆಹಿಕಲ್. ಸೊ ಎಷ್ಟು ಡ್ರಿವನ್ ಆಗಿದೆ ಸರ್ ವೆಹಿಕಲ್ ಇದು? 9,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಪ್ರೈಸ್ ಕೋಟಿಂಗ್ ಸರ್ ಇದು? 1,60,000 ಕೊಟ್ಟು ಮಾಡ್ತಾ ಇದೆ. ನೆಗೋಷಿಯಬಲ್ ಆಗುತ್ತೆ. ಸೊ 2021 ಮಾಡಲ್, 21 ಮಾಡಲ್. ಡ್ಯುಯಲ್ ಚಾನಲ್ ABS, ಡ್ಯುಯಲ್ ಡಿಸ್ಕ್ ಬ್ರೇಕ್. ಓಕೆ, ಡ್ಯುಯಲ್ ಚಾನಲ್ ABS ಎಲ್ಲ ಅವೈಲೇಬಲ್ ಇರೋ ವೆಹಿಕಲ್. ಸೊ ಮೈಲೇಜ್ ಕೂಡ ಅಪ್ರಾಕ್ಸಿಮೇಟ್ಲಿ ಒಂದು ಹೈವೇಲಿ ಒಂದು 45 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ, 45+ ಬಂದಿರೋದು. ಸೊ ಅದಕ್ಕೋಸ್ಕರ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು R15 V3ನ. ಸೊ ಹಾಗೆ ನಮ್ಮ ಮುಂದೆ ಒಂದು FZS ಇದೆ. ಇದು ಡೀಟೇಲ್ಸ್ ಇದೆ ಸರ್. 2018 ಮಾಡಲ್ ಸರ್. ಓಕೆ, ಇದು ಸಿಂಗಲ್ ಓನರು, ಇನ್ಶೂರೆನ್ಸ್ ಇಲ್ಲ. ಓಕೆ, 85,000 ಕೊಟ್ಟು ಮಾಡ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಯರ್ ಮಾಡಲ್ ಸರ್ ಇದು? 18 ಮಾಡಲ್. 2018 ಮಾಡಲು. ಇನ್ಶೂರೆನ್ಸ್ ಇಲ್ಲ ಮಾಡಿಸ್ಕೊಡ್ತೀರಲ್ಲ ಸರ್? ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಓಕೆ, ಟೈರ್ಸ್ ಆಲ್ಮೋಸ್ಟ್ ನಿಮಗೆ ನೋಡ್ಬೋದು 80 to 85% ಟೈರ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಇದು ಡ್ಯುಯಲ್ ಡಿಸ್ಕ್ ಅಲ್ಲ ಸರ್ ಇದು? ಹೌದು ಸರ್. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ನೆವಿ ಬ್ಲೂ ಕಲರ್ ಒಂದು ಆಕ್ಸಿಸ್ 125 ಇದೆ. ಇದು ಡೀಟೇಲ್ಸ್ ಇದೆ ಸರ್. 2019 ಮಾಡಲ್ ಸರ್, ಸಿಂಗಲ್ ಓನರು, 11,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, ಅಪ್ ಟು ಡೇಟ್ ಡಾಕ್ಯುಮೆಂಟ್ ಇದೆ ವಿತ್ ಇನ್ಶೂರೆನ್ಸ್. ಪ್ರೈಸ್ ನಾನಿದು 67,000 ಹೇಳ್ತಾ ಇದ್ದೀನಿ ಸರ್. ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸೊ ಟೈರ್ಸ್ ನೋಡ್ಬೋದು ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡ್ಬೋದು ವೆಹಿಕಲ್ನ. ಓಕೆ ಸರ್. ಸೊ ಮುಂದೆ ಒಂದು RC 200 ಇದೆ. ಇದು ಡೀಟೇಲ್ಸ್ ಇದೆ ಸರ್. 22 ಮಾಡಲ್ ಸರ್ ಇದು. ಓಕೆ, ಜಸ್ಟ್ 1,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಶೋರೂಮ್ ಇಂದ ತಗೊಂಡ್ಬಂದ್ಬಿಟ್ಟು ಯೂಸ್ ಮಾಡಿಲ್ಲ ಅವರು. ಓಕೆ ಓಕೆ ಓಕೆ. ಸೊ
ಸೊ ನೋಡ್ಬೋದು 22 ಮಾಡಲ್ ಅಲ್ಲ ಸರ್ ಇದು? 22 ಮಾಡಲ್. ಸೊ ನೋಡ್ಬೋದು ಜಸ್ಟ್ 22 ಮಾಡಲು, ಜಸ್ಟ್ 1000 ಕಿಲೋಮೀಟರ್ ಡ್ರಿವನ್ ಆಗಿರೋ ವೆಹಿಕಲ್. 1000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ. ವಿತ್ ಡ್ಯುಯಲ್ ಚಾನಲ್ ಎಬಿ, ಡ್ಯುಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ನೋಡ್ಬೋದು RC 200 ಲೇಟೆಸ್ಟ್ ಮಾಡಲು ತೊಗೊಂಡೋಗ್ಬೋದು, ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಪ್ರೈಸ್ ಕೊಡಿ ಸರ್ ಇದು? 2,45,000 ಸರ್. ಸರ್ ನೆಗೋಷಿಯಬಲ್ ಆಗುತ್ತೆ? ನೆಗೋಷಿಯಬಲ್ ಆಗುತ್ತೆ. ಸೊ ಇವಾಗ ಅಪ್ರಾಕ್ಸಿಮೇಟ್ಲಿ ಆನ್ ರೋಡ್ ಪ್ರೈಸ್ ಎಷ್ಟಿದೆ ಸರ್? 2,89,000 ಇದೆ ಸರ್ ಆನ್ ರೋಡ್ ಪ್ರೈಸ್. ಓಕೆ, ನೋಡಿ ಲೈಕ್ 1000 ಕಿಲೋಮೀಟರ್ಸ್ಗೆ 40,000 ಡಿಸ್ಕೌಂಟ್ ಆಗ್ತಿದೆ ವೆಹಿಕಲ್. ಸೊ ಇನ್ನೂ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಒಳ್ಳೆ ಪ್ರೈಸಲ್ಲಿ ತೊಗೊಂಡ್ಬೋದು. ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ, ಮುಂದೆ ಬಂದರೆ ಸಬ್ಸ್ಕ್ರೈಬರ್ಗೆ ಡಿಸ್ಕೌಂಟ್ ಮಾಡಿಕೊಡ್ತೀನಿ. ಓಕೆ, ಡಿಸ್ಕೌಂಟ್ ಮಾಡಿಕೊಡ್ತಾರೆ ನಿಮ್ಗೆ ಆನ್ ದ ಟೇಬಲ್ ಕೂತ್ಕೊಂಡ್ರೆ. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಮಿಟಿಯೋ 350 ಇದೆ, ಇದ್ರ ಡೀಟೇಲ್ಸ್ ಸರ್? ಸೊ 2021 ಮಾಡಲ್ ವಿತ್ ABS ಡಿಸ್ಕ್ ಬ್ರೇಕ್ ಬರುತ್ತೆ. ಓಕೆ. 14,000 ಕಿಲೋಮೀಟರ್ ಡ್ರೈವ್ ಆಗಿದೆ, ಸಿಂಗಲ್ ಓನರ್. ಸೊ ಪ್ರೈಸ್ ನಾನು 2,25,000 ಕೋಟ್ ಮಾಡ್ತಾ ಇದ್ದೀನಿ ಸರ್. ನೆಗೋಷಿಯಬಲ್ ಮಾಡ್ಕೊಡಿ. ಸೊ ಆನ್ ರೋಡ್ ಪ್ರೈಸ್ ಎಷ್ಟಿರ್ಬೋದು ಸರ್ ವೆಹಿಕಲ್ ಇದು? ಸರ್ 2,70,000 ಇದೆ ಸರ್ ಆನ್ ರೋಡ್ ಪ್ರೈಸ್. ಸೊ ಓಕೆ, ನೋಡ್ಬೋದು 2,70,000. ಇದು ಪ್ರೈಸ್ ನಾನು ಬರೀ ನಂಬರ್ಗೆ ಅವರು 15,000 rupees ಅವ್ರ ನಂಬರ್ಗೆ ಕೊಟ್ಟಿದ್ದಾರೆ. ಓಕೆ ಓಕೆ. 5555 ನಂಬರ್ ನೋಡ್ಬೋದು. ಓಕೆ. ಸೊ ನೋಡಿ ಲೈಕ್ ಫ್ಯಾನ್ಸಿ ನಂಬರ್ ಇರೋ ವೆಹಿಕಲ್ ನಂಬರ್. ಸೊ ಸರ್ಪ್ರೈಸ್ ಕೋಡಿಂಗ್ ಸರ್ ಇದು? 2,25,000 ಸ್ಲೈಟ್ಲಿ ನೆಗೋಷಿಯಬಲ್. 2,25,000 ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಕ್ಲಾಸಿಕ್ 350 ಇದೆ, ಇದ್ರ ಡೀಟೇಲ್ಸ್ ಸರ್? ಕ್ಲಾಸಿಕ್ 350 2016 ಮಾಡಲ್, ಸಾರಿ 2017 ಮಾಡಲ್. ಓಕೆ. 16,000 ಕಿಲೋಮೀಟರ್ ಡ್ರೈವ್ ಆಗಿದೆ, ಸಿಂಗಲ್ ಓನರ್. ಪ್ರೈಸ್ 1,45,000 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಸೊ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಲ್ಲ ಸರ್? ಇನ್ಶೂರೆನ್ಸ್ ಇಲ್ಲ ಸರ್, ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಓಕೆ ಸರ್. ಇವಾಗ ನಮ್ಮ ಮುಂದೆ ಒಂದು Dominar 400 ಇದೆ, ಇದ್ರ ಡೀಟೇಲ್ಸ್ ಸರ್? 2017 ಮಾಡಲ್ ಸರ್. ಓಕೆ. ವಿತ್ ಡಿಸ್ಕ್ ಬ್ರೇಕ್, ಡ್ಯುಯಲ್ ಚಾನಲ್ ABS ಬರುತ್ತೆ. ಓಕೆ. ಸೊ ಮ್ಯಾಟ್ ಬ್ಲ್ಯಾಕ್ ಅನ್ಬೋದು ವೆಹಿಕಲ್ ಕೂಡ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ. ಸೊ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ವೆಹಿಕಲ್ ಇದು? 11,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, 11,000 ಡ್ರಿವನ್ ಆಗಿರೋ ವೆಹಿಕಲ್ ಕೂಡ. ಸೊ ಪ್ರೈಸ್ ಕೋಟಿಂಗ್ ಸರ್ ಇದು? ಸರ್ ಪ್ರೈಸ್ 1,10,000ಗೆ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತಾ ಅಥವಾ ಫೈನಲ್ ಪ್ರೈಸಾ ಸರ್? ಸರ್ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿಕೊಡ್ತೀನಿ. ಓಕೆ, ಸ್ವಲ್ಪ ಬಂದರೆ ನೀವು ಒಂದು ಟೇಬಲ್ ಕೂತ್ಕೊಂಡ್ರೆ ಒಂದು ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಓಕೆ ಸರ್. ಸೊ ಇನ್ನು ಮುಂದೆ ಜಸ್ಟ್ ಒಂದು ಡ್ಯೂಕ್ 200 ಇದೆ, ಡೀಟೇಲ್ಸ್ ಸರ್? ಸರ್ ಡ್ಯೂಕ್ 200 2019 ಮಾಡಲ್, ಸಿಂಗಲ್ ಓನರ್, ವಿತ್ ಡ್ಯುಯಲ್ ಡಿಸ್ಕ್ ಬ್ರೇಕ್, ಡ್ಯುಯಲ್ ಚಾನಲ್ ABS, ಸಿಂಗಲ್ ಓನರ್ ವಿತ್ ಅಪ್ ಟು ಡೇಟ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಬರುತ್ತೆ. ಓಕೆ. ಇಲ್ಲಿ ತೋರಿಸ್ಬೋದು ಇಲ್ಲಿ ಕಸ್ಟಮರ್ಸ್ಗೆ 8,000 ಕಿಲೋಮೀಟರ್ ಜೆನ್ಯೂನ್ ಡ್ರೈವ್ ಆಗಿದೆ, ಕಂಪ್ನಿ ಸರ್ವಿಸ್ಡ್. ಓಕೆ ಓಕೆ. ಸೊ ನೋಡ್ಬೋದು 8,000 ನಿಮಗೆ ಡ್ರಿವನ್ ಆಗಿರೋ ವೆಹಿಕಲ್ಲು. ಸೊ 8,748 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ ವೆಹಿಕಲ್. ಸೊ ಬ್ಲ್ಯಾಕ್ ಕಲರ್ ನೋಡ್ಬೋದು 200cc ಬೇರೆ. 200cc 2000 ಮಾಡಲೇ ಸರ್ ಇದು? 2019 ಮಾಡಲ್ ಸರ್. 19 ಮಾಡಲು. ಸೊ ಪ್ರೈಸ್ ಕೋಟಿಂಗ್ ಸರ್ ಇದು? 1,85,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 1,85,000 ನಿಮಗೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಆನ್ ದ ಟೇಬಲ್ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ ಅನ್ಬೋದು ವೆಹಿಕಲ್ಗೆ. ಓಕೆ ಸರ್. ಒಂದೊಂದು ಬೆನಿಲಿ ಇಂಪೀರಿಯಲ್ ಇದೆ, ಇದ್ರ ಡೀಟೇಲ್ಸ್ ಸರ್? ಸೊ ಬೆನೆಲಿ ಇಂಪೀರಿಯಲ್ 2019 ಮಾಡಲು 400cc ಇದು. ಓಕೆ. ಸೊ ಎಷ್ಟು ಡ್ರಿವನ್ ಆಗಿದೆ ಸರ್ ವೆಹಿಕಲ್? 15,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ. 2019 ಮಾಡಲ್, ಸಿಂಗಲ್ ಓನರ್. ಸೊ ನೋಡ್ಬೋದು ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಸೊ ನಿಮಗೆ ಆಫ್ಟರ್ ದಿ ಮಾರ್ಕೆಟ್ ಏನಾಗ್ತಿದೆ ನಿಮಗೆ ಇದು ಏನಪ್ಪ ಗಾರ್ಡ್ಸು, ಆಮೇಲೆ ನಿಮಗೆ ಬ್ಯಾಕ್ ಸೈಡ್ ಸ್ಯಾಡಲ್ ಸ್ಟ್ರೇ, ಆಮೇಲೆ ಬ್ಯಾಕ್ ಸೀಟಿಂಗ್ ರೆಸ್ಟರು, ಆಮೇಲೆ ಸ್ಲೈಡರ್ಸ್ ಎಲ್ಲ ಹಾಕ್ತಿದ್ದಾರೆ. ಸೊ ಆಲ್ಮೋಸ್ಟ್ ಲೈಕ್ ಇದಕ್ಕೆ ನಿಮ್ಗೆ 30,000 to 45,000 ಆಗುತ್ತೆ ನಿಮಗೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ. ಸೊ ಪ್ರೈಸ್ ಕೋಟಿಂಗ್ ಸರ್ ಇದು? 1,65,000 ಸರ್. ನೆಗೋಷಿಯಬಲ್ ಆಗುತ್ತಲ್ಲ ಸರ್? ನೆಗೋಷಿಯಬಲ್ ಆಗುತ್ತೆ. ಕಡೆ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಬೆನಿಲಿ 400 ಸಾರಿ ಇಂಪೀರಿಯಲ್. ಸೊ ಇದು ಬಂದು 2021 ಅಲ್ಲ ಸರ್ ಇದು? 2020 ಮಾಡಲ್. 20 ಮಾಡಲ್ ಬೇರೆ. ಓಕೆ ಸರ್. ಸೊ ಹಾಗೆ ನಮ್ಮದೇ ಒಂದು ಇಂಟರ್ಸೆಪ್ಟರ್ 650 ಇದೆ, ಇದ್ರ ಡೀಟೇಲ್ಸ್ ಸರ್? 2019 ಮಾಡಲ್ ಅದು. ಓಕೆ. ಅದು 16,000 ಕಿಲೋಮೀಟರ್ ಡ್ರೈವ್ ಆಗಿದೆ, 650cc. ಪ್ರೈಸ್ ನಾನು 2,70,000 ಕೊಟ್ಟು ಮಾಡ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ? ನೆಗೋಷಿಯಬಲ್ ಆಗುತ್ತೆ. ಸೊ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ? ಅಪ್ ಟು ಡೇಟ್ ಇದೆ. ಓಕೆ, ಅಪ್ ಟು ಡೇಟ್ ಇದೆ. ನಿಮಗೆ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ವೈಟ್ ಕಲರ್ ಕೂಡ. ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ಹಿಮಾಲಯ ಏನಿದೆ, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು, ಇದ್ರ ಡೀಟೇಲ್ಸ್ ಇಸಿ ಸರ್? ಹಿಮಾಲಯನ್ 2020 ಮಾಡಲ್ ಸರ್. ಓಕೆ. 14,500 ಕಿಲೋಮೀಟರ್ ಡ್ರೈವ್ ಆಗಿದೆ, ಸಿಂಗಲ್ ಓನರ್, ವಿತ್ ಡ್ಯುಯಲ್ ಡಿಸ್ಕ್ ಬ್ರೇಕ್, ಡ್ಯುಯಲ್ ಚಾನಲ್ ABS ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಕ್ರೂಸಿಂಗ್ ಗೋಸ್ಕರ ಒಳ್ಳೆ ಫಿಟೆಡ್ ಮಾಡಿದ್ದಾರೆ. ನೋಡ್ಬೋದು ಇದು ಕೂಡ ನಿಮಗೆ ಸ್ಯಾಡಲ್ ಸ್ಟ್ರೇ, ಆಮೇಲೆ ನಿಮಗೆ ನಕಲ್ ಗಾರ್ಡ್ಸು ಎಲ್ಲ ಮಾಡಿಸಿದ್ದಾರೆ ನಿಮಗೆ. ಸೊ ಆಲ್ಮೋಸ್ಟ್ ಲೈಕ್ ಚೆನ್ನಾಗಿದೆ ವೆಹಿಕಲ್ ಕೂಡ ಹಿಮಾಲಯನು. ಸೊ ಪ್ರೈಸ್ ಕೋಟಿಂಗ್ ಸರ್ ಇದು ಹಿಮಾಲಯನ್? 2,29,000 ಸರ್. ನೆಗೋಷಿಯಬಲ್ ಆಗುತ್ತೆ? ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಚೆನ್ನಾಗಿದೆ ನಿಮಗೆ ಸ್ಪೋಕ್ಸ್ ವಿಲ್ಲು. ಸೊ ಆಫ್ ರೋಡಿಂಗಿಗೆ, ಟೂರಿಂಗಿಗೆ, ಎಲ್ಲ ಥರ ರೋಡ್ಸ್ ಕಂಡೀಷನ್ಸ್ ಸೂಟ್ ಆಗೋದು ಇದೊಂದೇ ವೆಹಿಕಲ್ ಅನ್ಬೋದು ಹಿಮಾಲಯನು ಮಾರ್ಕೆಟಲ್ಲಿ. ಸೊ ಹಾಗೆ ಮುಂದೆ ಒಂದು
ಥಂಡರ್ಬರ್ಡ್ ಎಕ್ಸ್ ಇದೆ 350 ಇದೆ ಡೀಟೇಲ್ಸ್ ಥಂಡರ್ಬರ್ಡ್ ಎಕ್ಸ್ 2018 ಮಾಡಲ್ ಸರ್, 7000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, ಸಿಂಗಲ್ ಓನರ್ ವಿತ್ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್. ಪ್ರೈಸ್ ನಾನು 1,42,000 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ. 1,42 ಹೇಳಿ ನೆಗೋಷಿಯಬಲ್ ಕೂಡ ಹೌದು, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಯಮಹಾ FZ25 ಇದೆ, ಇದ್ರ ಡೀಟೇಲ್ಸ್ ಸರ್. 2019 ಮಾಡಲ್ ಸರ್ ಅದು. ಓಕೆ, ಸಿಂಗಲ್ ಓನರ್, 11,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಪ್ರೈಸ್ ನಾನು 1,10,000 ಕೊಟ್ಟು ಮಾಡ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್. 1,10,000 ಹೇಳಿ ನೆಗೋಷಿಯಬಲ್ ಕೂಡ ಮಾಡ್ಕೊಡಲ್ಲ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು FZ25S ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಅದು 2019 ಮಾಡಲ್ ಸರ್. 89,000 ಕೊಟ್ಟು ಮಾಡ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಅಲ್ಲ? ಸಿಂಗಲ್ ಓನರ್. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅನ್ಬೋದು. ABS ಅದು ವಿತ್ ABS. ಸೊ ಇದು ಮೈಲೇಜ್ ಎಕ್ಸ್ಪರ್ಟ್ ಬರ್ಬೋದು ಸರ್ ಇದು FZ25S? 45+ ಬರುತ್ತೆ ಸರ್. ಓಕೆ, 45+ ಬರುತ್ತೆ. ಅದು ನಿಮಗೆ 5 ಸೀಟ್ ಸ್ಪೀಡ್ ವೆಹಿಕಲ್ ವಿತ್ ABS. ಸಿಂಗಲ್ ಚಾನಲ್ ಡ್ಯೂಯಲ್ ಚಾನಲ್ ABS? ಸಿಂಗಲ್ ಚಾನಲ್ ABS ಬೇರೆ. ಸೊ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು ವೆಹಿಕಲ್ಗೆ. ಸೊ ತುಂಬಾನೇ ಡಿಮ್ಯಾಂಡೆಡ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಒಂದು ಅಪಾಚಿ 160 ಇದೆ, ಇದರ ಡೀಟೇಲ್ಸ್ ಸರ್. ಅಪಾಚಿ 2012 ಮಾಡಲ್ ಸರ್, ಓಲ್ಡ್. 32,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, ಸಿಂಗಲ್ ಓನರ್ ವಿತ್ ಡಿಸ್ಕ್ ಬರುತ್ತೆ ವೆಹಿಕಲ್ ಡಿಸ್ಕ್. ಸೊ ನೋಡ್ಬೋದು. ಸೊ ಇದು ಕೂಡ ಮೈಲೇಜ್ 45+ ಬರುತ್ತೆ ಅನ್ಬೋದು. ವೈಟ್ ಕಲರ್. ಸೊ 180 ಅದು 180 45 ಬರುತ್ತೆ ಮೈಲೇಜ್. 180 ಮೈಲೇಜ್ ಕೂಡ. ಸೊ 2010 to 15 to 16 ವರೆಗೂ ಮಾರ್ಕೆಟ್ನಲ್ಲಿ ಬೆಸ್ಟ್ ವೆಹಿಕಲ್ ಅನ್ಬೋದು ಅವಾಗ, ಯಾಕಂದ್ರೆ ತುಂಬಾನೇ ಡಿಮ್ಯಾಂಡೆಡ್ ಇತ್ತು ಅಷ್ಟೊಂದು ವೈಟ್ ಕಲರ್ಗೆ. ಸೊ ಇದು ಪ್ರೈಸ್ ಕೋಟಿಂಗ್ ಸರ್ ಇದು 45,000 ಸರ್. ನೆಗೋಷಿಯಬಲ್, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಓಕೆ, 45,000 ಅಲ್ಲಿ ನಿಮಗೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ನಿಮಗೆ ವೈಟ್ ಕಲರ್ ಒಂದು ಅಪಾಚಿ 180ನ. ಸೊ ಹಾಗೆ ನಮ್ಮ ಮುಂದೆ ಒಂದು ಬ್ಲ್ಯಾಕ್ ಕಲರ್ ಒಂದು ಅಪಾಚಿ 180 ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಬ್ಲ್ಯಾಕ್ ಕಲರ್ ಅಪಾಚಿ 2018 ಮಾಡಲ್. ಇದು 20,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸಿಂಗಲ್ ಓನರ್ ವಿತ್ ಡ್ಯುಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಇದ್ರದ್ದು ಪ್ರೈಸ್ ನಾನು 72,000 ಹೇಳ್ತಾ ಇದ್ದೀನಿ ಸರ್. ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಕೂಡ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ CBR 250 ಇದೆ, ಇದ್ರ ಡೀಟೇಲ್ಸ್ ಸರ್. ಸೊ 250 150 ಸರ್ ಇದು? 150 ಸರ್. ಓಕೆ, ಇದ್ರ ಡೀಟೇಲ್ಸ್ ಸರ್. ಸೊ ಇದು 2013 ಮಾಡಲ್, ಸಿಂಗಲ್ ಓನರ್ ವಿತ್ ಇನ್ಶೂರೆನ್ಸ್ ಇದೆ. ಸೊ ಎಷ್ಟು ಡ್ರೈವರ್ ಆಗಿದೆ ಸರ್ ವೆಹಿಕಲ್? 28,000 ಡ್ರೈವ್ ಆಗಿದೆ ಸರ್. 24,000 ಸಮಥಿಂಗ್ ಡ್ರೈವ್ ಆಗಿದೆ. ಓಕೆ, 24,000 ಸಮಥಿಂಗ್ ಡ್ರೈವನ್ ಆಗಿದೆ ವೆಹಿಕಲ್ಗೆ. ಸೊ ಈ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಇದು ನಾನು 68,000 ಕೊಟ್ಟು ಮಾಡ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಮುಂದೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ. ಓಕೆ ಸರ್. ಇನ್ನು ಮುಂದೆ ಒಂದು ಸ್ಟಾರ್ ಸಿಟಿ ಇದೆ, ಇದ್ರ ಡೀಟೇಲ್ಸ್ ಸರ್. ಸೊ ಸ್ಟಾರ್ ಸಿಟಿ ಇದೆ 2019 ಮಾಡಲ್. ಓಕೆ, ಸೊ ಇದು ನಮಗೆ ತುಂಬಾ ಜನ ಇನ್ಕ್ವೈರಿ ನಮ್ಮ ಹತ್ರ ಬಂತು ಮೈಲೇಜ್ ವೆಹಿಕಲ್ಗೋಸ್ಕರ. ಹೌದು. ಸೊ ಇದು 2019 ಮಾಡಲ್, ಸಿಂಗಲ್ ಓನರ್. ಕಿಲೋಮೀಟರ್ ಡ್ರಿವನ್ ಸರ್ ಇದು? 18,000 ಸಮಥಿಂಗ್ ಡ್ರೈವ್ ಆಗಿದೆ ಸರ್. ಓಕೆ, ಅಲಾಯ್ಸ್ ಬರುತ್ತೆ ವೆಹಿಕಲ್ಗೆ. ಸೊ ಪ್ರೈಸ್ ಕೋಡಿಂಗ್ ಸರ್ ಇದು? ಸರ್ ಇದು 60,000 ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸೊ ಹಾಗೆ ನಮ್ಮ ಮುಂದೆ ಒಂದು NS 200 ಇದೆ, ಸಿಲ್ವರ್ ಕಲರ್. ಇದ್ರ ಡೀಟೇಲ್ಸ್ ಸರ್. NS 200 ಸಿಲ್ವರ್ ವಿತ್ ಬ್ಲ್ಯಾಕ್ ಡಬಲ್ ಕಲರ್ ಬರುತ್ತೆ. ಓಕೆ, ಸೊ 2018 ಮಾಡಲ್ ಇದು. 1,10,000 ಹೇಳ್ತಾ ಇದ್ದೀನಿ ಸರ್. ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್? ಸಿಂಗಲ್ ಓನರ್. ಸೊ ವಿತ್ ಸಿಂಗಲ್ ಡಿಸ್ಕ್ ಡ್ಯುಯಲ್ ಡಿಸ್ಕ್ ಸರ್ ಇದಕ್ಕೆ? ಸಿಂಗಲ್ ಡಿಸ್ಕ್. ಸೊ ಸಿಂಗಲ್ ಡಿಸ್ಕ್ ವೆಹಿಕಲ್ 2016 18 ಮಾಡಲ್ ಸರ್. 2018 ಮಾಡಲ್ ಬೇರೆ. ಸೊ ಪ್ರೈಸ್ ಸರ್ ಇದು? ಸೊ 1,10,000. ಓಕೆ, 1,10,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸೊ ಚೆನ್ನಾಗಿದೆ ವೆಹಿಕಲ್ ಕೂಡ. ಓಕೆ ಸರ್. ನೆಕ್ಸ್ಟ್ ಇದು 2019 ಮಾಡಲ್, NS 200 ಬ್ಲ್ಯಾಕ್ ವಿತ್ ಗ್ರೇ. ಓಕೆ, ಸೊ ಇದು 18,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸಿಂಗಲ್ ಓನರ್ ವಿತ್ ಡ್ಯುಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ ABS. ವಿತ್ ABS 2019 ಮಾಡಲ್. ಸೊ ಟೈರ್ಸ್ ಆಲ್ಮೋಸ್ಟ್ ನಾವು ನೋಡಬಹುದು 95% ಟೈರ್ಸ್ ಇದೆ. ಸೊ ಟೆನ್ಷನ್ ಇಲ್ಲ ಟೈರ್ಸ್ ಬಗ್ಗೆ ಎಲ್ಲ. ಸೊ ಈ ವೆಹಿಕಲ್ ಕೋಟಿಂಗ್ ಸರ್ ಇದು? ಸೊ ಇದು 1,25,000 ಕೊಟ್ಟು ಮಾಡ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ. 1,25,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸೊ ನಿಮಗೆ ಬ್ಲ್ಯಾಕ್ ಬೇಡ ಅಂದ್ರೆ ನಿಮಗೆ ಒಂದು ವೈಟ್ ಕಲರ್ ಒಂದು ಇದೆ, ಇದ್ರ ಡೀಟೇಲ್ಸ್ ಸರ್. ಸೊ ಇದು 2020 ಮಾಡಲ್. ಓಕೆ, ಸೊ ನೋಡಿ ನಿಮ್ಗೆ ಅದು 18, ಇದು 19, ಇದು 20. ಸೊ ಇದ್ರ ಡೀಟೇಲ್ಸ್ ಸರ್. 2020 ಮಾಡಲ್ 1,45,000 ಹೇಳ್ತಾ ಇದೀನಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ವೈಟ್ ಕಲರ್ಗೆ ಸುಮಾರು ಡಿಮ್ಯಾಂಡ್ ಇದೆ ವೆಹಿಕಲ್. ಸೊ ಕಿಲೋಮೀಟರ್ ಡ್ರೈವ್ 17,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಸಿಗುತ್ತೆ. ಓಕೆ. ಸೊ ಪ್ರೈಸ್ ಕೋಟಿಂಗ್ ಕೂಡ 1,40,000 ಹೇಳಿ ನೆಗೋಷಿಯಬಲ್ ಕೂಡ? ಹೌದು, ನೆಗೋಷಿಯಬಲ್ ಆಗುತ್ತೆ. ಡ್ಯುಯಲ್ ಡಿಸ್ಕ್ ಬ್ರೇಕ್, ಡ್ಯುಯಲ್ ಚಾನಲ್ ABS ಎರಡು ಬರುತ್ತೆ. ಡ್ಯುಯಲ್ ಡಿಸ್ಕ್ ಬ್ರೇಕ್, ಡ್ಯುಯಲ್ ಚಾನಲ್ ABS ಕೂಡ ಅವೈಲೇಬಲ್ ಇರೋ ವೆಹಿಕಲ್ ಕೂಡ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಇನ್ನೊಂದು NS 200 ಇದೆ, ವೈಟ್ ಕಲರ್. 21 ಮಾಡಲ್ ಸರ್. ಸೊ ನಿಮ್ಗೆ ಯಾವ ಮಾಡೆಲ್ ಬೇಕೋ ನಿಮ್ಗೆ ಕಂಪ್ಲೀಟ್ 4 ಇಲ್ಲೇ ಇದೆ ನೋಡಬಹುದು. ಇದು ಡಿಸ್ಪ್ಲೇ ಅಲ್ಲಿ ಇಷ್ಟಿದೆ ಸರ್. ಇನ್ನು ನಿಮಗೆ ಕಲೆಕ್ಷನ್ಸ್ ಬೇಕಂದ್ರೆ ಇನ್ನೂ ಇದೆ. ಕಲರ್ಸ್ ಬೇಕಂದ್ರೆ ಕಲರ್ಸ್ ಇದೆ ನಮ್ಮ ಹತ್ರ. ಓಕೆ, ಕಲರ್ಸ್ ಬೇಕಂದ್ರೆ ಕಲರ್ಸ್ ಕೂಡ ನಿಮ್ಗೆ ಅರೇಂಜ್ ಮಾಡಿಸ್ಕೊಡ್ತಾರೆ ನೋಡಬಹುದು.
+.1 ಅನ್ಬೋದು. ಸೊ ಇದು ಡೀಟೇಲ್ಸ್ ಹೇಳಿ ಸರ್. 21 ಮಾಡಲ್, 17,000 ಕಿಲೋಮೀಟರ್ ಡ್ರೈವ್ ಆಗಿದೆ, ಸಿಂಗಲ್ ಓನರ್ ವಿತ್ ಡ್ಯುಯಲ್ ಡಿಸೈಕ್ ಡ್ಯುಯಲ್ ಚಾನಲ್ ABS. ಓಕೆ. ಸೊ ಇದು ಪ್ರೈಸ್ 1,50,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಆಗುತ್ತೆ. ಓಕೆ, 1,50,000 ಹೇಳಿ ನಿಮಗೆ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ವೈಟ್ ಮ್ಯಾಕ್ ವೀಲ್ಸ್, ಇದು ವೈಟ್ ಮ್ಯಾಗ್ ವೀಲ್ ಬರುತ್ತೆ ನಿಮಗೆ. ನೋಡಬಹುದು 20 ಮಾಡಲ್ಗೆ ಬ್ಲಾಕ್ ಮ್ಯಾಗ್ ವೀಲ್ ಬರುತ್ತೆ ನಿಮಗೆ, 21ಗೆ ವೈಟ್ ಮ್ಯಾಗ್ ವೀಲ್ ಬರುತ್ತೆ. ಸೊ ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಲುಕ್ ಅನ್ಬೋದು ಗಾಡಿಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಪಲ್ಸರ್ 150 180 ಸರ್ ಇದು. ಸೊ ಪಲ್ಸರ್ 150 ಇದು 2019 ಮಾಡಲ್, ಸಿಂಗಲ್ ಓನರ್ ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ, ನಾನ್ ABS. ಇದು ಕಿಲೋಮೀಟರ್ ಡ್ರೈವ್ ಸರ್ ಇದು. ಸರ್ ಕಿಲೋಮೀಟರ್ ಡ್ರೈವ್ ಇದು 14,000 ಸಮಥಿಂಗ್ ಡ್ರೈವ್ ಆಗಿದೆ ಸರ್. ಸೊ ಪ್ರೈಸ್ ಕೋಡಿಂಗ್ ಸರ್ ಇದು 85,000 ಹೇಳ್ತಾ ಇದೀನಿ, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಮೈಲೇಜ್ ಅಂದ್ರೆ ಸರ್ 150 cc ಎಷ್ಟು ಬರ್ಬೋದು? ಸೊ 45 ಪ್ಲಸ್ ಬರುತ್ತೆ ಮೈಲೇಜ್. 45 ಪ್ಲಸ್ ಬರುತ್ತೆ ನಿಮಗೆ ವೆಹಿಕಲ್. ಸೊ ಬಜಾಜ್ ಕೇಳ್ಬೋದು ನಿಮಗೆ, ಲೈಕ್ ಲೋ ಮೇಂಟೆನೆನ್ಸ್ ಗಾಡಿ ಅನ್ಬೋದು ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಒಂದು ಡಿಸ್ಕವರ್ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. ಸೊ ಡಿಸ್ಕವರ್ 2016 ಮಾಡಲ್. ಓಕೆ. ಸೊ ಸೆಕೆಂಡ್ ಓನರ್ ವಿತ್ ಇನ್ಶೂರೆನ್ಸ್ ಇದೆ. ಓಕೆ. ಪ್ರೈಸ್ ನಾನು 45,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 45,000 ನಿಮಗೆ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಸೊ ಅಲಾಯ್ ವೀಲ್ಸ್ ಇರೋ ವೆಹಿಕಲ್. ಸೊ 125 150 100 ಇದು 125 cc ಸರ್. ಸೊ ಇದು 18,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಮೈಲೇಜ್ ಎಷ್ಟು ಬರ್ಬೋದು ಸರ್ ವೆಹಿಕಲ್ ಇದು? 125 cc 55 to 60 ಬರುತ್ತೆ ಮೈಲೇಜ್ ಸಿಟಿನಲ್ಲಿ. ಓಕೆ, ನೋಡಿ ಇನ್ನೂ ಲೋ ಮೇಂಟೆನೆನ್ಸ್ ವೆಹಿಕಲ್ ಅನ್ಬೋದು. ಡೆಲಿವರಿ ಪರ್ಸನ್ಗೆ ಇನ್ನೂ ಒಳ್ಳೆ ವೆಹಿಕಲ್, ಮೇಂಟೆನೆನ್ಸ್ ಕಮ್ಮಿ. ಹೌದು. ಸೊ ಏನಂದ್ರೆ ನಿಮಗೆ ಒಂದು 600 to 800 ಇದ್ರೆ ಗಾಡಿ ಆರಾಮಾಗಿ ಮೇಂಟೈನ್ ಆಗ್ಬಿಡುತ್ತೆ ವೆಹಿಕಲ್. ಸೊ ಡಿಸ್ಕವರ್. ಸೊ ಸರ್ ಇವಾಗ ಇದು ಬಿಟ್ಟು ಬೇರೆ ಏನಾದ್ರು ವೆಹಿಕಲ್ಸ್ ಕೂಡ ಅವೈಲೇಬಲ್ ಇರುತ್ತೆ ಹೆಂಗೆ ಸರ್? ಇದೆ ಸರ್. ಸೊ ಈ ಅಕಸ್ಮಾತ್ ಇವಾಗ ಇದೇ ತರ ವೆಹಿಕಲ್ಸ್ ಬೇಕು ಅಂದ್ರೆ ಅರೇಂಜ್ ಮಾಡಿಸ್ಕೊಡ್ತೀರಾ ಹೆಂಗೆ? ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಯಾವ ವೆಹಿಕಲ್ ಬೇಕು ಕಸ್ಟಮರ್ಗೆ, ಆ ವೆಹಿಕಲ್ ವಿತಿನ್ 15 ಮಿನಿಟ್ಸ್ 10-20 ಮಿನಿಟ್ಸ್ ನಾನು ಟೈಮ್ ಕೊಡಿ, ನಾನು ಅರೇಂಜ್ ಮಾಡ್ಕೊಟ್ಬಿಡ್ತೀನಿ ನಿಮಗೆ. ಸೊ ಇಲ್ಲಿ ಬಂದು ಕುತ್ಕೊಂಡು ಈ ತರ ವೆಹಿಕಲ್ಸ್ ಬೇಕು ಅಂದ್ರೆ ಅರೇಂಜ್ ಮಾಡಿಸ್ಕೊಡ್ತೀರಾ? 100 ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತಿಗೆ ಪೇಷಂಟ್ ಇಂದ ಎಲ್ಲ ವೆಹಿಕಲ್ಸ್